ಆಗಿ ಹೋಗಿದ್ದು ಪ್ರಾರಬ್ಧ ಈಗ ಆಗ್ತಾ ಇರೋದು, ಈಗೇನು ನಾವು ಅನುಭವಿಸೋದಿಲ್ಲ, ಆಗ್ತಾ ಇರೋದು. ಮುಂದೆ ಬರೋದು ಆಗಾಮಿ. ಆಗಾಮಿ ಮುಂದೆ ಒಳ್ಳೇದು ಬರಲಿ ಕರ್ಮಗಳು. ಈಗ ಹುಣ್ಣುದು ಉಂಡೇವು ನಾವು, ಈಗ ಹುಣ್ಣುದು ಉಂಡೇವಿ, ಮುಂದೆ ಒಳ್ಳೇದು ಬರಲಿ ಅನ್ನೋ ಒಂದು ಕಾರಣಕ್ಕಾಗಿ ಈ ದೈವ ನಾಮಸ್ಮರಣೆ, ಶಿವಪೂಜೆ ಇವೆಲ್ಲ ಕಾರ್ಯಗಳನ್ನು ನಾವು ಮಾಡ್ಬೇಕಾಗತ್ತೆ. ಅದ್ರೊಳಗೂ ಮುಖ್ಯವಾಗಿ ಈ ಚಾತುರ್ಮಾಸ ಅಂತ ಹೇಳ್ತೀವಿ. ಈ ಹೋದ ಇದರಿಂದ ಆಷಾಢ ಹುಣ್ಣಿಮೆಯಿಂದ ಗುರು ಪೂರ್ಣಿಮೆಯಿಂದ ಪ್ರಾರಂಭ ಆಗುತ್ತೆ ಚಾತುರ್ಮಾಸ. ಅನೇಕ ಈ ನಾಡಿನ ಅನೇಕ ಸಂತ ಮಹಂತರು ಒಂದು ಜಾಗದಾಗಿದ್ದರೆ ಅವರು ಬೇರೆ ಕಡೆ ಸೀಮಿತ ಹಾಕಂಗಿಲ್ಲ, ಒಂದು ಕಡೆ ಇದ್ಕೊಂಡು ವ್ರತ ಆಚರಣೆ ಮಾಡ್ತಾರೆ. 4 ತಿಂಗಳು ಚಾತುರ್ಮಾಸ. ಅದನ್ನು ನಾವು ಈ ಸಂಸಾರಿಗಳ ಇದ್ಕೊಂಡು ಈ ಆಚರಣೆ ಮಾಡ್ಬೋದು. ಅದ್ರೊಳಗಡೆ ಮುಖ್ಯವಾಗಿ ಈ ಶ್ರಾವಣ ಮಾಸಕ್ಕೆ ಬಹಳ ಮಹತ್ವ ಐತಿ. ಶ್ರವಣ ಅಂದರೆ ನಮಗೆ ಓದಾಕಾದ್ರೆ ಓದಬಹುದು, ನಮ್ಮ ನಿತ್ಯ ಕರ್ಮಗಳನ್ನು ಮಾಡೋ ಜೊತೆಗೆ ಈ ಏನು ವರ್ಷ ಪೂರ್ತಿ ದುಡಿದಿರ್ತೈತಿ ಅದ್ರೊಳಗಡೆ 1 ತಾಸು ಶಿವಚಿಂತನೆ, ಶಿವಧ್ಯಾನ, ಗುರುಚಿಂತನೆ, ಗುರು ಧ್ಯಾನ, ಸ್ತೋತ್ರ ಪಠನ, ನಾಮಸ್ಮರಣೆ ಇಂಥವೆಲ್ಲ ಮಾಡ್ಬೇಕಾಗತ್ತೆ. ಮಾಡೋಕ್ಕಾಗಲಿಲ್ಲ ಅಂದ್ರು ಮಾಡೋರ ಹತ್ತೆ ಕುತ್ಕೊಂಡು ಕೇಳೋದೈತಲ್ಲ ಅದು ಇನ್ನೂ ದೊಡ್ಡ ಪುಣ್ಯ. ಯಾಕಂದ್ರೆ ನೀವು 8 ವರ್ಷದಿಂದ ಈಗ 7 ವರ್ಷ ಮುಗಿಸಿ 8ನೇ ವರ್ಷಕ್ಕೆ ಪ್ರಾರಂಭನೆ ಏನು ಯಾವುದು ಸಿದ್ಧಾರೂಢ ಮಹಾಚರಿತ್ರೆ, ಆಮೇಲೆ ಶಿವ ಚಿದಂಬರ ಚರಿತ್ರೆ. ಹೌದಾ? ಇಬ್ರು ಶಿವನ ಅಂಶನೇ. ಸಿದ್ಧಾರೂಢರು ನಮಃ ಶಿವಾಯ ಅಂತ ಬಿಟ್ರೆ ಮತ್ತೊಂದಿಲ್ಲ. ದತ್ತಾತ್ರೇಯನ ಸ್ವರೂಪ ಚಿದಂಬರೇಶ್ವರ ಅಂತ ಅನ್ಕೊಂಡು ಪುರಾಣದೊಳಗೆ ಬರ್ತದೆ. ಹೌದಾ? ಅವರ ಒಂದು ನಾಮಸ್ಮರಣೆ ಮಾಡ್ಕೊಂತ ನಮ್ಮ ಆತ್ಮಶುದ್ಧಿಯಾಗಿ ಇವತ್ತು, ಯಾಕಂದ್ರೆ ಸಹಸ್ರನಾಮ ಪೂಜೆ ಮಾಡಿಕೊಂಡು ಸಹಸ್ರನಾಮ ಮಾಡೋದಲ್ದ ಕೇಳೋದ್ರ ಒಂದು ಭಾಗ್ಯ ಬೇಕು. ಮತ್ತೆ ಇದು ಗಟ್ಟಿ ಇರ್ಬೇಕ್ರಿ ಸಹಸ್ರನಾಮ ಹೇಳ್ಬೇಕಂತಂದ್ರೆ. ಇದೇನೈತಲ್ಲ ಈ ಕಂಠ ಇದು ಬಹಳ ಗಟ್ಟಿ ಇರ್ಬೇಕು, ಯಾಕಂದ್ರೆ ಸೋಲಿಂದ ಹೇಳ್ಬೇಕ್ರಿ. ಅದಕ್ಕೆ ಒಂದು ದೊಡ್ಡ ಒಂದು ಅಭಿನಂದನೆ ಯಾರಿಗಪ್ಪ ಅಂದ್ರೆ ನಮ್ಮ ಶಾಸ್ತ್ರಿಗಳು. ಯಾಕಂದ್ರೆ ಏನೋ ಒಂದು ಆತ ಇಲ್ಲ ಫುಲ್ ಸ್ವಚ್ಛ ಆತ್ರಿ. ಹೌದಲ್ಲ? ಇದು ಏನಂದ್ರೆ ಇದು ಸುಕೃತ. ಇದು ಸುಕೃತ. ಈ ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಏನು ಕರ್ಮಗಳದಾವ, ಈ ಕರ್ಮಗಳೊಳಗ ಈ ನಮಃ, ಓಂ ನಂದಿಕೇಶ್ವರಾಯ ನಮಃ, ಓಂ ಮತ ಆತತಾವಿನೇ ನಮಃ, ಓಂ ಮಹಾರುದ್ರಾಯ ನಮಃ, ಓಂ ಸಂಸಾರಾಸ್ತ್ರಾಯ ನಮಃ, ಓಂ ಸುರೇಶ್ವರಾಯ ನಮಃ, ಓಂ ಉಪವಿತಯೇ ನಮಃ, ಓಂ ಅಹಂತ್ಯಾತ್ಮನೇ ನಮಃ, ಓಂ ಕ್ಷೇತ್ರೇಶಾಯ ನಮಃ, ಓಂ ವನನಾಯಕಾಯ ನಮಃ, ಓಂ ರೋಹಿತಾಯ ನಮಃ, ಓಂ ಸ್ತಪತಯೇ ನಮಃ, ಓಂ ಸೂತಾಯ ನಮಃ, ಓಂ ವಾಣಿಜಾಯ ನಮಃ, ಓಂ ಮಂತ್ರಿಣೇ ನಮಃ, ಓಂ ಉನ್ನತಾಯ ನಮಃ, ಓಂ ವೃಕ್ಷೇಶಾಯ ನಮಃ, ಓಂ ದೇವಾಯ ನಮಃ, ಓಂ ಭುವಂತಯೇ ನಮಃ, ಓಂ ಘೋಷಾಯ ನಮಃ, ಓಂ ಘೋರರೂಪಾಯ ನಮಃ, ಓಂ ಪತ್ತಿಶಾಯ ನಮಃ, ಓಂ ಪಾಶಮೋಚಕಾಯ ನಮಃ, ಓಂ ಓಷಧಿಶಾಯ ನಮಃ, ಓಂ ಪಂಚವಕ್ರಾಯ ನಮಃ, ಓಂ ಕೃತ್ಸ್ನವೀತಾಯ ನಮಃ. ಶ್ರೀ ಮಹಾಗಣಪತಯೇ ನಮಃ. ಶುದ್ಧೋದಕೇನ ಸ್ನಾಪಯಾಮಿ, ತ್ರಂಬಕಾದಿಮಂತ್ರೇಣ ಭಸ್ಮಂ ಪರಿಕಲ್ಪಯಾಮಿ, ಅಲಂಕಾರಾರ್ಥಂ ಅರಿಶಿಣಕುಂಕುಮಂ ಸಮರ್ಪಯಾಮಿ. ಓಂ ಶ್ರೀ ಮಹಾಗಣಪತಯೇ ನಮಃ. ಗಂಧದ್ವಾರಾದುರಾದುಷ್ಟಂ ನಿತ್ಯಪುಷ್ಟಾಂ ಕರಿಷಿಣಿಂ ಈಶ್ವರಿಗಂ ಸರ್ವಭೂತಾನಾಂ ತಾಮ್ಯೋಪಶ್ರಿಯಂ. ಓಂ ಗಣೇಶಾಯ ನಮಃ. ಮಹಾಗಣಪತಯೇ ನಮಃ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ, ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಓಂ ಬಿಲ್ವಪತ್ರಾಣಿ ಧಾರಯಾಮಿ, ನಾನಾವಿಧ ಪುಷ್ಪಾಣಿ ಸಮರ್ಪಯಾಮಿ, ಸಕಲ ಪೂಜಾ ನಿಮಿತ್ತಕ್ಷತಾನ್ ಸಮರ್ಪಯಾಮಿ, ಧೂಪದೀಪಮಾಗ್ರಪಯಾಮಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಯೇ ದ್ವಳಿರಿ ಶುಭ ಕಂದ ಜೋ ಜೋ. ಮೋಕ್ಷಾಪೇಕ್ಷೆಗೆ ತತ್ವಾರ್ಥ ಹೇಳಲು, ಮೋಕ್ಷಾಪೇಕ್ಷೆಗೆ ತತ್ವಾರ್ಥ ಹೇಳಲು, ಸಾಕ್ಷಾತ್ ಶಿವನೇ ದರೆಗಿಳಿದ ಕಂದ ಜೋ ಜೋ. ಸಾಕ್ಷಾತ್ ಶಿವನೇ ದರೆಗಿಳಿದ ಕಂದ ಜೋ ಜೋ. ಶರಣರಾಗಿ ಬಂದವರ ಭವಭಯ ತಾರಕ,
ಶರಣರಾಗಿ ಬಂದವರ ಭವ ಭಯ ತಾರಕ ಸುರಗುಣ ಮುನಿಕುಲ ವಂದಿತ ಕಂದನೆ ಜೋ ಜೋ ಸುರಗುಣ ಮುನಿಕುಲ ವಂದಿತ ಕಂದನೆ ಜೋ ಜೋ ಶುದ್ಧ ಮನದಿ ಪ್ರತಿಬಿಂಬಿತ ವದನ ಶುದ್ಧ ಮನದಿ ಪ್ರತಿಬಿಂಬಿತ ವದನ ಮುದ್ದಿನ ಕಂದನೆ ಸದ್ಗುರು ಸಿದ್ಧ ಜೋ ಜೋ ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಪ್ರಥಮದಲ್ಲಿ ಶ್ರಾವಣ 8ನೇ ವರ್ಷದ ಒಂದು ಕಾರ್ಯಕ್ರಮ, ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಬರೀ ಒಂದ ಮಾತು ಹೇಳ್ಬಿಡ್ದ ಹಂಗೆ ಸಣ್ಣ ಹುಡುಗರು ತಗೊಳ್ಳಿ ಬಂದ್ಬಿಡ್ತಾರೆ. ಎಷ್ಟು ಕರುಣಾಮಯಿ. ಹಂಗೆ ನಮ್ಮ ಗಿರೀಶ್ನಷ್ಟು ವಿದ್ವತ್ವ ಸಸ ನಮ್ಮ 10 ಹಳ್ಳಿಯ ಶೇಖ. ಯಾಕಂದ್ರೆ ರೀ ನಾವು ಸುಳ್ಳ ಮುಖಸ್ತುತಿನ ಮಾಡೋದಿಲ್ಲ. ಈಗ ಮತ್ತು ದೈವ ಸಂಕಲ್ಪ ಹೆಂಗಿರ್ತೈತೆ ಅಂದ್ರೆ ನಾವು ಶಿವಪುರಾಣ ತರಿಸಿ 15 ದಿವಸ ಆತ್ರಿ, ಅವನ ಸಂಕಲ್ಪ ಎಂಬಲ್ಲದ ದಾನ ಸಹಸ್ರನಾಮಾವಳಿ ಮಾಡ್ಕೊಂಡು ಅಂದ್ರೆ ಅದು ಏರಬೇಕಾದ್ರೂ ರೀ ಅಂತ ಅಂದ್ರೆ ಅಷ್ಟು ಮನಸ್ಸು ಹಸನಿದ್ದವ್ರು ಬೇಕಾಗ್ತದೆ ಅಂಥವು. ಎಲ್ಲರೂ ಅಲ್ಲ ಅಂತಾರೆ, ಅನ್ನೋದಿಲ್ಲ ಹಂಗಣ. ನಮ್ಮ ಊರಾಗ ನಮಗೆ ಮದ್ದು ಸಿಗ್ತೈತಿ ಹಂಗೆ ಇರಲ್ಲ. ಯಾಕಂದ್ರೆ ಇದು ಮಾಡಿದಾಗ ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮ ನಿರೂಪಣೆ ಮಾಡಕ್ಕೆ ಕೊಟ್ಟರು, ಮಾಡ್ಕೋತ ನಮ್ಗೆ ಮಟ್ಟಕ್ಕೆ ತಂದು ಹಚ್ಚಿದ್ದಾರೆ. ಅವರ ಒಂದು ಆಶೀರ್ವಾದ ಯಾವಾಗಲೂ ನಮ್ಮ ಎಲ್ಲ ಇರಲಿ ಅಂತ ತಿಳ್ಕೊಂಡು ಅವರಿಗೆ ಪ್ರಾರ್ಥಿಸಿ, 1ನೇ ಅಧ್ಯಾಯ ಭಾರತದ ನಾನಾ ಮೂಲಗಳಿಂದ ಕೋಟಿ ಕೋಟಿ ಭಕ್ತ ಸಮುದಾಯದ ಹೃದಯ ಮಂದಿರಗಳನ್ನು ಆಕರ್ಷಿಸಿದಂಥ ಸಿದ್ಧಾರೂಢ ಸ್ವಾಮೀಜಿಯವರ ಮಠದಲ್ಲಿ ಅನ್ನದಾಸೋಹ, ತ್ರಿಕಾಲದಲ್ಲಿ ಶಾಸ್ತ್ರ ಪ್ರವಚನ, ಓಂ ನಮಃ ಶಿವಾಯ ಮಹಾಮಂತ್ರದ ಭಜನೆ, ಜ್ಞಾನದಾಸೋಹ ಇತ್ಯಾದಿ ನಡೆಯುತ್ತಿದ್ದವು. ಸಿದ್ಧಾರೂಢ ಮಠದೊಳಗೆ ಅನ್ನದಾಸೋಹ ನಡೀತೈತಿ, ಜ್ಞಾನದಾಸೋಹ ನಡೀತೈತಿ, ಓಂ ನಮಃ ಶಿವಾಯ ಮಹಾಮಂತ್ರ ನಡೀತೈತಿ. ಯಾವಾಗಿದ್ರೆ ಅವಾಗಿಂದ ಯಾವಾಗಿರ್ತೈತಿ, ಸೂರ್ಯ ಚಂದ್ರ ಇರೋ ಮಠ ಇರ್ತೈತಿ. ಹಂಗೆ ಮಹಾಮಂತ್ರದ ಭಜನೆ, ಜ್ಞಾನದಾಸೋಹ ಇತ್ಯಾದಿ ನಡೀತಿದ್ದವು. ಮಹಾಮಂತ್ರದ ಭಜನೆ, ಜ್ಞಾನದಾಸೋಹ ಇತ್ಯಾದಿ ನಡೀತಿದ್ದವು. ರಂಕ, ಜಾತಿ, ಮತ, ಪಂಥ, ಉಚ್ಚ ನೀಚ ಭೇದ ವರ್ಗ ಭೇದರಹಿತ ಮಾನವ ಮಾತ್ರನೆಲ್ಲ ಉದ್ಧಾರ ಮಾಡಲು ಅವತರಿಸಿದ ಸದ್ಗುರು ಸಿದ್ಧಾರೂಢ ಸ್ವಾಮಿ ದರ್ಶನಕ್ಕೆ ಪ್ರತಿನಿತ್ಯ ಅನೇಕ ಮಹಾತ್ಮರು ಲಕ್ಷಾವಧಿ ದರ್ಶನಾರ್ಥಿಗಳು ಆಗಮಿಸಿದರು.